ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಜ್ವಾಲೆ ಮತ್ತೆ ಧಗಧಗ. ಮುಧೋಳದಲ್ಲಿ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ. 100ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬೆಂಕಿಗಾಹುತಿ, ನಿಷೇಧಾಜ್ಞೆ ಜಾರಿ. ದೆಹಲಿ ಸ್ಫೋಟಕ್ಕೆ ಬಲಿಯಾದವರ ಸಂಖ್ಯೆ 13ಕ್ಕೆ ಏರಿಕೆ. ಸ್ಫೋಟದ ತೀವ್ರತೆಗೆ ಮತ್ತೊಂದು ದೃಶ್ಯ ಸಾಕ್ಷಿ. ಸ್ಫೋಟಕ ಇಟ್ಕೊಂಡು ಕಾರಿನಲ್ಲಿ ಸುತ್ತಿದ್ದ ಉಗ್ರ. ದೇಶವನ್ನ ನರಕ ಮಾಡಲು ಉಗ್ರರು ಸ್ಕೆಚ್ ಹಾಕಿದ್ದ ಸಂಗತಿ ಬಯಲು. 32 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದು ಬಹಿರಂಗ. ಒಂದೇ ಒಂದು ಪೋಸ್ಟರ್. IPS ಅಧಿಕಾರಿ ಚಾಣಾಕ್ಷತನದಿಂದ ತಪ್ಪಿತು ದೊಡ್ಡ ದುರಂತ. ನವೆಂಬರ್ ಕ್ರಾಂತಿ ಮಧ್ಯೆ ಭಾನುವಾರ ಸಿಎಂ ಡೆಲ್ಲಿ ಯಾತ್ರೆ. ಸಂಪುಟ ಪುನಾರಚನೆ ಚರ್ಚೆ ಆಗುತ್ತಾ ಎಂಬ ಕುತೂಹಲ. ಇತ್ತ ಸದ್ದಿಲ್ಲದೆ ದಿಲ್ಲಿಗೆ ಹೋಗಿ ಬಂದ ಸಾಹುಕಾರ್ ಸಸ್ಪೆನ್ಸ್. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ನವೆಂಬರ್ 16ರಂದು ಪಥಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ. 350 ಮಂದಿ ಮಾತ್ರ ಭಾಗಿಯಾಗಲು ಅವಕಾಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.